ಕಬಡ್ಡಿ 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 ಉತ್ತಮ ಉತ್ತಮವಾದ ರೈಡರ್ ಅಂತ ಹೇಳಬಹುದು. ತಂಡಕ್ಕೆ ಉತ್ತಮವಾದ ಬಲಿಷ್ಠವಾದ ತಂಡ ಅಂತ ಹೇಳ್ಬೋದು. ಸಿಗಿಗಟ್ಟಿ ತಂಡ ಸಹಿತ ಹಾಗೆ ಎಂಟರ್ಪ್ರೈಸ್ ಬೆಳಗಾವಿ ತಂಡವು ಸಹಿತ ಒಂದು ಅಂಕದಿಂದ ಮುನ್ನಡೆಯಲ್ಲಿರುವ ಸಿಗಿಗಟ್ಟಿ ತಂಡ ಹಾಗೂ ಉತ್ತಮವಾದ ಡಿಫೆಂಡರ್ ಅಂತ ಹೇಳ್ಬೋದು. ಸಿಗಿಗಟ್ಟಿ ತಂಡಕ್ಕೆ ಉತ್ತಮ ಆಟಗಾರ, ಅತ್ಯುತ್ತಮ ಡಿಫೆಂಡರ್. ಯಾರಾದರೂ ಸೆಮಿಫೈನಲ್ ನಲ್ಲಿ ಅತ್ಯುತ್ತಮ ರೈಡರ್ಗೆ ಬಹುಮಾನವನ್ನು ವಿತರಿಸಿರುವ ಪ್ರೇಕ್ಷಕರು 100, 200, 200, 500 ಕೊಡಬಹುದು. ಉತ್ತಮವಾದಂತಹ ರೈಡರ್ ಅಂತ ಹೇಳ್ಬೋದು. ದರ್ಶನ್ 10 ಜರ್ಸಿ ಹೊಂದಿರುವಂತಹ ದರ್ಶನ್ ಕ್ವಾರ್ಟರ್ ಫೈನಲ್ ನಲ್ಲಿ ಉತ್ತಮವಾದಂತಹ ಆಟವನ್ನು ಆಡಿ ಸೆಮಿಫೈನಲ್ ನಲ್ಲಿ ತಮ್ಮ ತಂಡ ಪ್ರವೇಶಿಸಲು ಕಾರಣಕರ್ತರಾಗಿರುವಂತಹ ದರ್ಶನ್ ಇವರು ಸೆಮಿಫೈನಲ್ ನಲ್ಲಿ ವಿನ್ ಆಗಿ ಫೈನಲ್ ಪ್ರವೇಶಿಸಲು ಹೇಗೆ ತಮ್ಮ ಪ್ರಯತ್ನವನ್ನು ತಮ್ಮ ಶ್ರಮವನ್ನು ವ್ಯಯ ಮಾಡುತ್ತಾರೆಂದು ಕಾಯ್ದು ನೋಡೋಣ. ಉತ್ತಮವಾದ ಆಟಗಾರ 9 ನಂಬರ್ ಜರ್ಸಿ, ಉತ್ತಮವಾದ ಡಿಫೆಂಡರ್ ತರುವುದು. ಆದರೆ ಕೈ ಜಾರಿ 1 ಅಂಕ. ಯಾಟ್ಯಾಪ್ ಎ ಬಾಯ್ಸ್ ತಂಡಕ್ಕೆ ಉತ್ತಮವಾದಂತಹ ಆಟಗಾರ ಈ ಬೆಳಗಾವಿ ತಂಡದ ಎಲ್ಲ ಬಲಿಷ್ಠ ತಂಡಗಳು ಹಾಗೂ ಸಿಂಗೇಗಟ್ಟಿ ತಂಡದ ಕಬಡ್ಡಿ ತಂಡ ಎರಡು ಬಲಿಷ್ಠವಾದಂತಹ ತಂಡಗಳು. ಯಾವ ತಂಡ ವಿಜಯಶಾಲಿಯಾಗಿದೆ ಅಂತ ನೋಡೋಣ. ಬೋನಸ್ ಪಾರ್ಟಿಗಾಗಿ ಪ್ರಯತ್ನ, ಆದರೆ ಬೋನಸ್ ಇಲ್ಲ. ಆರಾಮ್. ಉತ್ತಮವಾದಂತಹ ಆಟ, ಉತ್ತಮವಾದಂತಹ ಸಿಗ್ಗಿಗಟ್ಟಿ ತಂಡ ಹಾಗೂ ಉತ್ತಮವಾದಂತಹ FF ಬಾಯ್ಸ್ ಎ ತಂಡ ಬೆಳಗಾವಿ. ಯಾವ ತಂಡ ವಿಜಯಶಾಲಿಯಾಗಿ ಫೈನಲ್ ಪ್ರವೇಶಿಸುತ್ತದೆ ಎಂದು ಕಾಯ್ದು ನೋಡೋಣ. ಅಂಕಗಳಲ್ಲಿ ಬದಲಾವಣೆ, ಆದರೆ ಅಂಕಗಳಿಲ್ಲದೆ ತಮ್ಮ ತಂಡಕ್ಕೆ ಮರಳಿದ್ದಾರೆ FF ಬಾಯ್ಸ್ ಬೆಳಗಾವಿ ತಂಡದ ಎದುರಾಳಿ. ತಮ್ಮ ಬಾಯ್ಸ್ ಎ ತಂಡದ ಒಟ್ಟು ಅಂಕ 1. ಅದೇ ರೀತಿ ಜೈ ಶಿವಲಾಲ್ ಸಿಂಗಿಗಟ್ಟಿ ತಂಡದ ಒಟ್ಟು ಅಂಕ 2. 1 ಅಂಕದಿಂದ ಸಿಂಗಿಗಟ್ಟಿ ತಂಡ. ಅದೇ ರೀತಿ ಈಗ ಸಿಂಗಿಗಟ್ಟಿ ತಂಡದ ಎದುರಾಗಿ ಸಿಂಗಿಗಟ್ಟಿ ತಂಡದವರು ಯಾವ ರೀತಿ ಕ್ಯಾಚ್ ಹಿಡಿಯುವುದರ ಮೂಲಕ ತಮ್ಮ ತಂಡಕ್ಕೆ ಬಹುಮಾನವಾಗಿ ಅಂಕಗಳನ್ನು ಪಡೆದುಕೊಂಡು ಕೊಡ್ತಾರೆ ಎಂದು ಕಾಯ್ದು ನೋಡೋಣ. ಬೆಳಗಾವಿ ತಂಡದ ಆಟಗಾರ ರೈಡರ್ ಉತ್ತಮವಾದಂತಹ ಆಟಗಾರ ಹೇಳ್ಬೋದು. ಎ ತಂಡದ ಆಟಗಾರ ಸಮನಾದ ಅಂತರ, ಸಮನಾದ ಅಂಕ 2-2 ಸಮನಾದ ಅಂಕ. ಬಿ ಸಿಗ್ಗಿಗಟ್ಟಿ ತಂಡ ಹಾಗೂ FF ಬಾಯ್ಸ್ ಎ ತಂಡ 2 ಅಂಕಗಳನ್ನು ಸಮನಾಗಿ ಪಡೆದುಕೊಂಡಿದೆ. ಯಾವ ತಂಡವು ವಿಜಯಿಯಾಗುತ್ತದೆ ಎಂದು ಕಾಯ್ದು ನೋಡೋಣ. ಉತ್ತಮವಾದಂತಹ ರೈಡರ್ ಅಂತ ಹೇಳ್ಬೋದು. ಉತ್ತಮ ಕ್ಯಾಚ್, ಗುಡ್ ಕ್ಯಾಚ್ ಅಂತ ಹೇಳ್ಬೋದು. ಗುಡ್ ಕ್ಯಾಚ್ ಅಂತ ಹೇಳ್ಬೋದು. FF ಬಾಯ್ಸ್ ಬೆಳಗಾವಿ ತಂಡದ ಆಟಗಾರರಿಂದ ಉತ್ತಮವಾದಂತಹ FF ಬಾಯ್ಸ್ ತಂಡ 1 ಅಂತರದಿಂದ ವಿಜಯ ಆಗಲಿಕ್ಕೆ ಅಂಕಗಳು ಎಷ್ಟು ಗಳಿಸುತ್ತಾರೆ. ಅತ್ಯುತ್ತಮ ರೈಡರ್ ಅಂತ ಹೇಳುವುದು ಬಾಲು ಅವರು ತಮ್ಮ ತಂಡಕ್ಕೆ 1 ಅಂಕಗಳನ್ನು ತಂದುಕೊಟ್ಟು ಅಂಕ ಅಧಿಕಗೊಳ್ಳಲು ಕಾರಣೀಕರ್ತರಾಗಿದ್ದಾರೆ. ಅತ್ಯುತ್ತಮವಾದಂತಹ ವೆಂಕಟೇಶ್ ಅವರು ಹೇಗೆ ರೈಡರ್ ಮೂಲಕ ತಮ್ಮ ತಂಡಕ್ಕೆ ಅಂಕಗಳನ್ನು ತೆಗೆದುಕೊಂಡು ಬರುತ್ತಾರೆ ಎಂದು ನೋಡೋಣ. ಉತ್ತಮವಾದಂತಹ ರೈಡರ್ ಅಂತ ಹೇಳ್ಬೋದು ವೆಂಕಟೇಶ್ ಅವರನ್ನು ಸಹಿತ. ಉತ್ತಮವಾದಂತಹ ಆಟಗಾರ FF ಬಾಯ್ಸ್ ಎ ತಂಡದ ಆಟಗಾರ
ಹಾಗೂ ಎಫ್ಎಫ್ ಬಾಯ್ ತಂಡದ ಅಂಕ 4, ಜೈ ಶಿವಲಾಲ್ ಸಿಗ್ಗಿಗಟ್ಟಿ ತಂಡದ ಒಟ್ಟು ಅಂಕ 2 ಅಂಕಗಳಿಂದ ಎಫ್ಎಫ್ ಬಾಯ್ಸ್ ತಂಡ ಮುನ್ನಡೆಯಲ್ಲಿದೆ. ಯಾರು ಎಷ್ಟು ಅಂಕಗಳ ಅಂತರದಿಂದ ವಿಜಯಿಗಳಾಗುತ್ತಾರೆ ಎಂದು ಪ್ರೇಕ್ಷಕರು ಕಾಯುತ್ತಾ ಇದ್ದಾರೆ. ಪ್ರೇಕ್ಷಕರಲ್ಲಿ ಉತ್ತಮವಾದಂತಹ ಮನರಂಜನೆಯನ್ನು ನೀಡುತ್ತಿರುವ ಎರಡೂ ತಂಡಗಳಿಗೆ ಧನ್ಯವಾದಗಳನ್ನು ತಿಳಿಸುತ್ತಾ, ಉತ್ತಮವಾದ ಆಟ ಅಂತ ಹೇಳ್ಬೋದು. ಎರಡೂ ತಂಡದಿಂದ ಅತ್ಯುತ್ತಮವಾದ ರೈಡರ್ ಅಂತ ಹೇಳ್ಬೋದು. 5 ಅಂಕ ಎಫ್ಎಫ್ ಬಾಯ್ಸ್ ಬೆಳಗಾವಿ, 2 ಅಂಕ ಜೈ ಶಿವಲಾಲ್ ಸಿಗ್ಗಿಗಟ್ಟಿ. 3 ಅಂಕಗಳ ಅಂತರದಿಂದ ಸಿಗ್ಗಿಗಟ್ಟಿ ತಂಡ ಹಿನ್ನಡೆಯಲ್ಲಿದೆ. ಅತ್ಯುತ್ತಮ ರೈಡರ್ ಅಂತ ಹೇಳ್ಬೋದು ಸಿಗ್ಗಿಗಟ್ಟಿ ತಂಡದಿಂದ. ಎರಡೂ ಬಲಿಷ್ಠವಾದಂತಹ ತಂಡಗಳು. 2 ತಂಡಗಳಲ್ಲಿ ಯಾವುದು ಸೆಮಿಫೈನಲ್ಗೆ ಪ್ರವೇಶಿಸುತ್ತದೆ? 1 ಅಂಕ ಸಿಗ್ಗಿಗಟ್ಟಿ ತಂಡ, 1 ಅಂಕ ಸಿಗ್ಗಿಗಟ್ಟಿ ತಂಡಕ್ಕೆ, 1 ಅಂಕ ಎಫ್ಎಫ್ ಬಾಯ್ಸ್ 5, ಶಿವಲಾಲ್ ಸಿಗ್ಗಿಗಟ್ಟಿ 3. 2 ಅಂಕಗಳ ಅಂತರದಿಂದ ಎಫ್ಎಫ್ ಬಾಯ್ಸ್ ತಂಡ ಮುನ್ನಡೆಯಲ್ಲಿದೆ. ಯಾವ ತಂಡ ವಿಜಯಿಯಾಗುತ್ತದೆ ಎಂದು ಕಾದು ನೋಡೋಣ. ಉತ್ತಮವಾದಂತಹ ಆಟಗಾರರು ಎರಡೂ ತಂಡಗಳಿದ್ದಾರೆ. ಉತ್ತಮವಾದಂತಹ ಆಲ್ರೌಂಡರ್ಗಳು ಎರಡೂ ತಂಡಗಳಿದ್ದಾರೆ. ಉತ್ತಮವಾದಂತಹ ಪ್ಲೇಯರ್ಸ್ಗಳನ್ನು ಹೊಂದಿರುವಂತಹ ಎರಡೂ ಟೀಮ್. ಯಾವ ಟೀಮ್ ಫೈನಲ್ ಪ್ರವೇಶಿಸುತ್ತದೆ ಎಂದು ಕಾಯ್ದು ನೋಡೋಣ. ಉತ್ತಮವಾದಂತಹ ಆಟಗಾರ ಅಂತ ಹೇಳ್ಬೋದು. ಕಾರ್ತಿಕ್ ಜರ್ಸಿ ನಂಬರ್ 17 ಯಾವ ರೀತಿ ರೈಡಿಂಗ್ ಮೂಲಕ ಅಂಕಗಳಲ್ಲಿ ಪ್ರಯತ್ನ, ಅಂಕ ಗಳಿಸಲು ಪ್ರಯತ್ನ. ಉತ್ತಮವಾದ ಕಾರ್ತಿಕ್ ಸಮಯ ವಿರಾಮದ ಸಮಯ ಸರ ಮೊದಲ ಬಾರಿಗೆ ನಾವು ಕಮೆಂಟ್ರಿ ಮಾಡ್ತಿದ್ವಿ. ದಯವಿಟ್ಟು ಕ್ಷಮಿಸಬೇಕು. 7 ನಂಬರ್ ಜರ್ಸಿ ನಂಬರ್ ಎಫ್ಎಫ್ ಬಾಯ್ಸ್ ಬೆಳಗಾವಿ ಎ. ಯಾವ ತಂಡ ಬಲಿಷ್ಠವಾಗಿದೆ, ಯಾವ ತಂಡಕ್ಕೆ ದೇವರ ಉತ್ತಮವಾದಂತಹ ಈಗ ರೈಡರ್ ಉತ್ತಮವಾದ ರೈಡರ್ ಅಂತ ಹೇಳಬಹುದು. ಎಫ್ಎಫ್ ಬಾಯ್ಸ್ ಬೆಳಗಾವಿ ಎ ತಂಡದಿಂದ 1 ಅಂಕದ ಮುನ್ನಡೆಯಲ್ಲಿರುವಂತಹ ಬೆಳಗಾವಿ ತಂಡ, 1 ಅಂಕದಿಂದ ಹಿನ್ನಡೆಯಲ್ಲಿರುವಂತಹ ತಂಡ. ಉತ್ತಮವಾದ ಬಲಿಷ್ಠ ತಂಡಗಳನ್ನು ಹೇಳಬಹುದು ಎರಡೂ ತಂಡಗಳು. ವಿಶ್ರಾಂತಿ ಸಮಯ, ವಿರಾಮದ ವೇಳೆ. ಸಿಗ್ಗಿಗಟ್ಟಿ ತಂಡ ಹಾಗೂ ಉತ್ತಮವಾದಂತಹ ತಂಡ ಬಾಯ್ಸ್ ತಂಡ. ಎರಡು ತಂಡಗಳಲ್ಲಿ ಯಾರು ಜಯಿಗಳಾಗುತ್ತಾರೆ ಕಾಯ್ದು ನೋಡೋಣ. ಮೊದಲನೇ ಸೆಮಿಫೈನಲ್ ಆದ ನಂತರ ಮುಂದಿನ ತಯಾರಿಯಲ್ಲಿರುವಂತಹವರು ಶ್ರೀ ದುರ್ಗಾದೇವಿ ಹೊಸಕೋಟೆ ಹಾಗೂ ಮಹಾಲಕ್ಷ್ಮಿ ಎದುರುಗುತ್ತಮ. ಎರಡೂ ತಂಡಗಳು ಆದಷ್ಟು ತಯಾರಿಯಾಗಬೇಕು. ಎರಡೂ ತಂಡಗಳಲ್ಲಿ ಸ್ವಲ್ಪ ಸಮಯವನ್ನು ವ್ಯಯ ಮಾಡುತ್ತಿರುವಂತಹ ಎರಡೂ ತಂಡ. 1 ಅಂಕ ಮುನ್ನಡೆಯಲ್ಲಿರುವಂತಹ ಬಾಯ್ಸ್ ತಂಡ, 1 ಅಂಕ ಹಿನ್ನಡೆಯಲ್ಲಿರುವಂತಹ ಸಿಗ್ಗಿಗಟ್ಟಿ ತಂಡ. ಈಗ ಮೈದಾನದ ಬದಲಾವಣೆಯೂ ಆಗಿದೆ, ರೋಡ್ ಚೇಂಜಸ್ ಆಗಿದೆ. ಆದ್ದರಿಂದ ಸಮಯ ಕಡಿಮೆ ಇರುವುದರಿಂದ ದುರ್ಗಾದಿ ತಂಡದವರು ಹೇಗೆ ತಮ್ಮ ತಂಡವನ್ನು ಆಟವನ್ನು ಆಡಿ ತಮ್ಮ ತಂಡವನ್ನು ಸಾಗಿಸುತ್ತಾರೆ ಎಂದು ಎರಡು ತಂಡಗಳು 5 ಅಂಕಗಳು. ದಯಮಾಡಿ ವಿಡಿಯೋ ಮಾಡಬೇಡಿ, ವಿಡಿಯೋ ಮಾಡಿ ಕನ್ಸಿಡರ್ ಮಾಡಂಗಿಲ್ಲ. ನೀವು ವಿಡಿಯೋ ಮಾಡ್ತಾರೆ ಅಲ್ಲಿ ಪಾಯಿಂಟ್ಸ್ ನಾವು ತೋರಿಸಿ ನಾವು ಕನ್ಸಿಡರ್ ಮಾಡಂಗಿಲ್ಲ. ಓಕೆನಾ? ನಿರ್ಣಯ ಅಂತಿಮ ನಿರ್ಣಯ. ಅಂಪೈರ್ ಡಿಸಿಷನ್ ಈಸ್ ಫೈನಲ್ ಡಿಸಿಷನ್. ನೀವು ಹೊರಗಿನ ಮಾತಾಡಬೇಡಿ ದೋಸ್ತ್, ಹೊರಗಿನ ಮಾತಾಡಬೇಡಿ. ಆಟ ಹೊರಗಿನ ಯಾರು ಮಾತಾಡಬೇಡ.
ನೀವು ಆಟದ ಕಡೆ ಗಮನ ಕೊಡ್ರಿ, ಆಟಕ್ಕೆ ಗೌರವ ಕೊಡ್ರಿ, ಗೌರವ ಕೊಟ್ಟು ಆಟ ಆಡ್ರಿ. ದಯಮಾಡಿ ಪ್ರೇಕ್ಷಕರು ಕೆಲ ಕೂತ್ಕೊಂಡು ನೋಡ್ರಿ, ಬೇರೆದವರು ನೋಡಲಿಕ್ಕೆ ವೀಕ್ಷಣೆ ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಡ್ರಿ. ಸರಿಯಾದ ಆಟ, ಸರಿಯಾದ ಸಮಯವನ್ನು ಮಾಡುವ ಆಟ. ಈಚ್ ಪಾಯಿಂಟ್ ಐತಿ, ದಯಮಾಡಿ ಈಚ್ ಪಾಯಿಂಟ್ ಐತಿ, 5-5 ಸಮಾನಾಂತರ ಐತಿ, ಸಮಬಲ ಐತಿ. ಎರಡು ತಂಡಗಳಲ್ಲಿ ಯಾವ ತಂಡ ವಿಜಯಶಾಲಿ ಆಗೈತೆ ಅಂತ ಕಾಯ್ದು ನೋಡೋಣ. ಉತ್ತಮವಾದಂತಹ ರೈಡರ್ ಅಂತ ಹೇಳ್ಬೋದು. ಉತ್ತಮವಾದ ಆಟವನ್ನು ಆಡುವುದರ ಮೂಲಕ ತಮ್ಮ ತಂಡವನ್ನು ಗೆಲುವಿನ ಕಡೆಗೆ ಸಾಗಿಸಬೇಕೆಂದು ಎರಡೂ ತಂಡಗಳಲ್ಲಿ ಕೇಳಿಕೊಳ್ಳುತ್ತೇವೆ. ಯಾವ ತಂಡ ಗೆಲುವನ್ನು ಸಾಧಿಸುತ್ತದೆ ಎಂದು ಕಾಯ್ದು ನೋಡೋಣ. ದಯವಿಟ್ಟು ಎಲ್ಲಾ ಪ್ರೇಕ್ಷಕರಲ್ಲಿ ಮನರಂಜನೆಯನ್ನು ನೀಡುತ್ತಿರುವಂತಹ ಎರಡೂ ತಂಡಗಳಿಗೆ ಧನ್ಯವಾದಗಳು. ಉತ್ತಮವಾದ ರೈಡಿಂಗ್ ಅಂತ ಹೇಳ್ಬೋದು. ಎಟೆಕ್ ಬಾಯ್ಸ್ ಬೆಳಗಾವಿ ಈ ತಂಡದಿಂದ ಹಾಗೂ ಜೈ ಶಿವಲಾಲ್ ಸಿಗ್ಗಿಗಟ್ಟಿ ತಂಡದಿಂದ ಉತ್ತಮವಾದ ರೈಡಿಂಗ್ ಅಂತ ಹೇಳ್ಬೋದು. ಎರಡೂ ಗಳಿಸುವಂತಹ ತಂಡಗಳು. ಯಾವ ತಂಡ ವಿಜಯಶಾಲಿ ಆಗುತ್ತದೆ ಎಂದು ಕಾಯ್ದು ನೋಡೋಣ. ದಯಮಾಡಿ ಪ್ರೇಕ್ಷಕರು ಗದ್ದಲ ಮಾಡಬೇಡ್ರಿ, ಯಾಕಂದರೆ ನಿರ್ಣಾಯಕರು ನಿರ್ಣಯ ಕೊಡುವಲ್ಲಿ ಗದ್ದಲ ಮಾಡಬೇಡ್ರಿ. ಶಾಂತ ರೀತಿಯಿಂದ ವೀಕ್ಷಣೆ ಮಾಡಿ, ಯಾರನ್ನೂ ಯಾರು ಹೊಡೆಯಕ್ಕೆ ಹೋಗಲ್ರಿ. ನಿರ್ಣಾಯಕರ ನಿರ್ಣಯ ಅಂತಿಮ ನಿರ್ಣಯ. ಯಾವುದೇ ತಂಡ ವಿಜಯ ಆದರೂ ನಮಗೂ ಸರಿ, ಯಾವ ತಂಡ ಗೆದ್ದರೂ ಸರಿ, ಯಾವ ತಂಡ ಸೋತರೂ ಸರಿ. ಇದೇ ತಂಡ ಗೆಲ್ಲಬೇಕನ್ನುವ ಕಮಿಟಿ ಅಭಿಪ್ರಾಯ ಯಾವುದೂ ಇಲ್ಲ. ದಯವಿಟ್ಟು ಕಮಿಟಿಯ ಮೇಲೆ ನಂಬಿಕೆ ಇಟ್ಟು ಆಡಿ. ಲಾಸ್ಟ್ 3 ನಿಮಿಷ, ಸರಿಯಾದ ಸಮಯ 3 ನಿಮಿಷ ಅವಕಾಶವಿದೆ ಎರಡೂ ತಂಡಗಳಿಗೆ. ಯಾವ ತಂಡ 3 ನಿಮಿಷಗಳಲ್ಲಿ ಅಧಿಕ ಮೊತ್ತವನ್ನು ಗಳಿಸಿ ವಿಜಯಶಾಲಿ ಆಗುತ್ತದೆ ಎಂದು ಕಾಯ್ದು ನೋಡೋಣ. ದಯಮಾಡಿ ಗೊಂದಲಿಕೆ ಮಾಡಿಕೊಳ್ಳದೆ ಉತ್ತಮ ರೀತಿಯಲ್ಲಿ ಆಡುತ್ತಿರುವಂತಹ ಎರಡೂ ತಂಡಗಳಿಗೆ ಧನ್ಯವಾದಗಳು. ಎಲ್ಲ ವೀಕ್ಷಕರು ಮನರಂಜನೆಯನ್ನು ಪಡೆಯುತ್ತಿರುವಂತಹ ವೀಕ್ಷಕರಿಗೆ ಮನರಂಜನೆ ನೀಡುತ್ತಿರುವಂತಹ ಎರಡೂ ತಂಡಗಳಿಗೆ ಧನ್ಯವಾದಗಳು. ಸಮನಾದ ಅಂತರವಿದೆ, ಸಮಬಲವನ್ನು ಕಾಯ್ದುಕೊಳ್ಳುತ್ತಿದ್ದಾರೆ. ಮುಂದಿನ ತಯಾರಿ ದುರ್ಗಾದೇವಿ ಹೊಸಕೋಟೆ ಹಾಗೂ ಮಹಾಲಕ್ಷ್ಮಿ ಎದ್ದರ್ಗೋಡ್. ದಯಮಾಡಿ ಲೇಟ್ ಮಾಡಬೇಡಪ್ಪ, ನೀವು ಟೈಮ್ ಭಾಳ ಆಗೈತಿ. ದಯಮಾಡಿ ಮೈದಾನದ ಆವರಣದ ಸುತ್ತಲೂ ಇರಿ. ಈಗ ಎಟೆಕ್ ಬಾಯ್ಸ್ ಬೆಳಗಾವಿ ಎ ತಂಡ ಹಾಗೂ ಜೈ ಶಿವಲಾಲ್ ಸಿಗ್ಗಿಗಟ್ಟಿ ತಂಡ, ಎರಡೂ ತಂಡಗಳಲ್ಲಿ ಮೊದಲನೆಯ ಸೆಮಿಫೈನಲ್ ನೆರವೇರುತ್ತಿದೆ. ಇದರಲ್ಲಿ ಯಾರು ಫೈನಲ್ ಪ್ರವೇಶಿಸುತ್ತಾರೆ ಎಂದು ಕಾಯ್ದು ನೋಡೋಣ. ಇದರಲ್ಲಿ ವಿಜಯಶಾಲಿಯಾದಂತಹ ಯಾವ ತಂಡ, ಯಾವ ಟೀಮು ಫಸ್ಟ್ ಪ್ರೈಸ್ ಪಡೆಯಲು ಅರ್ಹತೆಯನ್ನು ಹೊಂದುತ್ತದೆ ಎಂದು ಕಾಯ್ದು ನೋಡೋಣ. ಪ್ರಥಮ ಬಹುಮಾನ 10,000, ದ್ವಿತೀಯ ಬಹುಮಾನ 5,000, ತೃತೀಯ ಬಹುಮಾನ 3,000 ಹಾಗೂ ವಿಜೇತರಿಗೆ ಸನ್ಮಾನವನ್ನು ಮಾಡಲಾಗುವುದು. ಉತ್ತಮವಾದ ಆಟ ಅಂತ ಹೇಳ್ಬೋದು ಎರಡೂ ತಂಡಗಳಿಂದ. ಉತ್ತಮವಾದ ಆಟ, ಉತ್ತಮ ರೈಡಿಂಗ್, ಉತ್ತಮವಾದಂತಹ ಡಿಫೆನ್ಸ್ ಅಂತ ಪ್ರತಿ ತಂಡಕ್ಕೆ ಹೇಳಬಹುದು. ಹೊಸಕೋಟೆ ಗ್ರಾಮದಲ್ಲಿ ಶ್ರೀ ನಾಗರ ಪಂಚಮಿಯ ನಿಮಿತ್ತವಾಗಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಕನ್ನಡ ಶಾಲೆ ಆವರಣದಲ್ಲಿ ಕಬಡ್ಡಿ ಪಂದ್ಯಾವಳಿ ಹಮ್ಮಿಕೊಳ್ಳಲಾಗಿದ್ದು, ಈ ಪಂದ್ಯದಲ್ಲಿ ಪ್ರಥಮ ಬಹುಮಾನ 10,000, ದ್ವಿತೀಯ ಬಹುಮಾನ 5,000, ತೃತೀಯ ಬಹುಮಾನ 3,000ಗಳನ್ನು ಯಾವ ತಂಡ ಪಡೆಯುತ್ತದೆ ಎಂದು ಕಾಯ್ದು ನೋಡೋಣ. ಉತ್ತಮವಾದ ಆಟ 17 ನಂಬರ್ ಜರ್ಸಿ, ಉತ್ತಮವಾದ ಆಟ ಅಂತ ಹೇಳ್ಬೋದು. ಉತ್ತಮವಾದಂತ ಆಟಗಾರ ಕಾರ್ತಿಕ್ 17 ನಂಬರ್ ಜರ್ಸಿ. ಉತ್ತಮ, ಅತ್ಯುತ್ತಮ, ಗುಡ್, ವೆರಿ ಗುಡ್ ಅಂತ ಹೇಳ್ಬೋದು. ಉತ್ತಮವಾದ ರೈಡಿಂಗ್ ಅಂತ ಹೇಳ್ಬೋದು. ಎಟೆಕ್ ಬಾಯ್ಸ್ ಬೆಳಗಾವಿಯ ತಂಡ ಹಾಗೂ ಸಿಗ್ಗಿಗಟ್ಟಿ ಜೈ ಶಿವಲಾಲ್ ತಂಡ, ಎರಡು ತಂಡಗಳಲ್ಲಿ ಯಾವ ತಂಡ ವಿಜಯಶಾಲಿಯಾಗುತ್ತದೆ ಎಂದು ಕಾಯ್ದು ನೋಡೋಣ. ಪ್ರೇಕ್ಷಕರಲ್ಲಿ ಕುತೂಹಲ, ಎರಡು ಸಮಬಲದಲ್ಲಿ ಕಾದಾಡುತ್ತಿರುವಂತಹ ತಂಡ, ಯಾವ ತಂಡ ಗೆಲ್ಲುತ್ತದೆ, ಯಾವ ತಂಡ ಸೋಲುತ್ತದೆ ಎಂದು ಪ್ರೇಕ್ಷಕರಲ್ಲಿ ಬಹಳಷ್ಟು ಕುತೂಹಲವಾಗಿದೆ. ಕ್ಯೂರಿಯಾಸಿಟಿ ಹೆಚ್ಚಿಸುತ್ತಿರುವಂತಹ ತಂಡ, ಉತ್ತಮವಾದಂತಹ ತಂಡ, ಎರಡು ಬಲಿಷ್ಠವಾದಂತಹ ತಂಡ, ಎರಡು ಸಮವಾದ ಸಮಬಲ, ಸಮನಾದ ಉತ್ತಮವಾದಂತಹ ಅಂಕಗಳು. ಸಮಯ ಮುಕ್ತಾಯ 5-5 ಅಂಕ.
ಮೊದಲನೇ ರೈಡ್ ಅಂತ ಹೇಳ್ಬೋದು. ಸಿಗ್ಗಿಗಟ್ಟಿ ತಂಡದಿಂದ ಎಷ್ಟು ಅಂಕಗಳನ್ನ ಪಡೆದುಕೊಂಡು ಬರ್ತಾರೆ ಎಂದು ಕಾಯ್ದು ನೋಡೋಣ. ಸೆಮಿಫೈನಲ್ ತಂಡ ಸಂಖ್ಯೆ ಈ ತಂಡದಲ್ಲಿ ವಿಜಯಿಯಾದಂತಹ ತಂಡ ಫೈನಲ್ ಪ್ರವೇಶಿಸುತ್ತದೆ. ಒಂದನೇ ರೈಡ್ನಲ್ಲಿ 1 ಅಂಕ ಸಿಗ್ಗೆಗಟ್ಟಿ ತಂಡಕ್ಕೆ. ಈಗ ಬೆಳಗಾವಿ ತಂಡಕ್ಕೆ ಮೊದಲನೇ ರೈಡ್ ಫಸ್ಟ್ ರೈಡ್ ಮೊದಲನೆಯ ದಾಳಿ. ಇದರಲ್ಲಿ ಎಷ್ಟು ಅಂಕಗಳನ್ನು ಕರೆಯುತ್ತಾರೆ ಎಂದು ಕಾಯ್ದು ನೋಡೋಣ. ಉತ್ತಮವಾದಂತಹ ರೈಡ್ ಅಂತ ಹೇಳ್ಬೋದು. ಬೈಕ್ ತಂಡಕ್ಕೂ ಸಹಿತ ಉತ್ತಮವಾದಂತಹ ತಂಡಗಳು ಅಂತ ಹೇಳ್ಬೋದು. ಎರಡು ತಂಡಗಳು ಅಧಿಕವಾದಂತಹ ಅಂಕಗಳನ್ನು ಗಳಿಸಲು ಸೆಣಸಾಟದಲ್ಲಿದ್ದಾರೆ. ಜರ್ಸಿ ನಂಬರ್ ಅವರು ಬೆಳಗಾವಿ ತಂಡ ಈಗ ಯಾವ ರೀತಿ ಉತ್ತಮವಾದಂತಹ ಅಂಕಗಳನ್ನು ಪಡೆಯಲು ಪ್ರಯತ್ನಿಸುತ್ತಿದೆ ಹಾಗೂ ತನ್ನ ಶ್ರಮವನ್ನು ಕೊಡುತ್ತಿದೆ ಅಂತ ಇಲ್ಲಿ ಉತ್ತಮವಾದಂತಹ ಒಂದು ಬೋನಸ್ ಪಾಯಿಂಟ್ ಪಾಯಿಂಟ್ ಬೆಳಗಾವಿ ತಂಡಕ್ಕೆ. ಎರಡು ದಯಮಾಡಿ ನಿರ್ಣಾಯಕರ ಕಡೆ ಗಮನ ಕೊಡಿ. ಈಗ ಸಿಗ್ಗೆಗಟ್ಟಿ ತಂಡದ ಮೂರನೆಯ ದಾಳಿ. ಈ ಮೂರನೇ ದಾಳಿಯಲ್ಲಿ ಎಷ್ಟು ಅಂಕಗಳು ತೆಗೆದುಕೊಳ್ಳುತ್ತಾರೆ ನೋಡೋಣ. ಮತ್ ನಿರ್ಣಾಯಕರು ಅಂತೀರಾ, ಕಮಿಟಿಗಳು ಅಂತೀರಾ, ಪ್ರೇಕ್ಷಕರು ಅಂತೀರಾ, ಹೆಂಗೆ ಗೌರವ ಕೊಡ ಸಿಗ್ಗೆಗಟ್ಟಿ ತಂಡದಾಗ ನಾಲ್ಕು ಪಾಯಿಂಟ್ಸ್ ಯಾವುದು ದೋಸ್ತ?